ರಾಜ್ಯದಲ್ಲಿ ಶಾಂತಿ ಕದಡಿರುವ ಈ ಪರಿಸ್ಥಿತಿಗೆ ಕರ್ನಾಟಕ ಕಾಂಗ್ರೆಸ್ಸೇ ಕಾರಣ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಮದ್ದೂರಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸುತ್ತೇವೆ, ಹಿಂದೂಗಳಿಗೆ ಧೈರ್ಯ ಹೇಳುವ ಕೆಲಸವನ್ನ ಮಾಡುತ್ತಿದ್ದೇವೆ, ಮದ್ದೂರಿಗೆ ಭೇಟಿ ನೀಡ್ತೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದಡಿರುವ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ನೋಡೋದಾದ್ರೆ ಅದು ಸರ್ಕಾರ ಅಂತ ನೇರ ವಾಗ್ದಾಳಿ ನಡೆಸಿದ್ದಾರೆ BY ವಿಜಯೇಂದ್ರ. ಭಾರತದಲ್ಲಿದ್ದೇವೋ ಪಾಕಿಸ್ತಾನದಲ್ಲಿದ್ದೇವೋ ಸಂಶಯ ಇದೆ. ಮದ್ದೂರು ಭೇಟಿಗೂ ಮುನ್ನ BY ವಿಜಯೇಂದ್ರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿ ಹಿಂಸೆ ಹೆಚ್ಚಾಗಿದೆ ಅಂತ ರಾಜ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಗಣೇಶ ಹಬ್ಬವನ್ನ ನೆಮ್ಮದಿಯಿಂದ ಮಾಡಲಾಗ್ತಾ ಇಲ್ಲ ಅನ್ನೋದಾದ್ರೆ ಇದಕ್ಕೆ ಕಾರಣ ಸರ್ಕಾರದ ಬೇಜವಾಬ್ದಾರಿತನ. ಇದು ಭದ್ರಾವತಿ ಶಾಸಕರ ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಜನ್ಮಕ್ಕಿಂತ ಈಗಲೇ ಎಲ್ಲ ಪರಿಸ್ಥಿತಿ ಸುಧಾರಿಸಿದ್ರೆ ಬಹಳ ಒಳ್ಳೆಯದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ರಾಜ್ಯದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳೇ ಇದಕ್ಕೆಲ್ಲ ಸಾಕ್ಷಿ ಅಂತ ಹೇಳಿದ್ದಾರೆ. ನಾವು ಭಾರತದಲ್ಲಿದ್ದೇವೋ ಪಾಕಿಸ್ತಾನದಲ್ಲಿದ್ದೇವೋ ಅನುಮಾನ ಶುರುವಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸಂಘ ಪರಿವಾರದ ಹೆಸರನ್ನು ಅನಾವಶ್ಯಕವಾಗಿ ಎಳಿತಾ ಇದ್ದಾರೆ. ಹೀಗೆ ಹಲವು ವಿಚಾರಗಳನ್ನು BY ವಿಜಯೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಮದ್ದೂರು ಗಣೇಶೋತ್ಸವ ಸಂದರ್ಭದಲ್ಲಿ ಆದಂತಹ ಕಲ್ಲು ತೂರಾಟ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 21 ಮಂದಿಯನ್ನು ಬಂಧಿಸಲಾಗಿದೆ. ಒಂದನ್ನು ಗಮನಿಸಬೇಕು, ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿಯ ಆಧಾರದಲ್ಲಿ ಅಲ್ಲಿ ಗಣೇಶೋತ್ಸವಕ್ಕೂ ಪೂರ್ವ ಭದ್ರತೆಯನ್ನು ಒದಗಿಸಲಿ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಅನುಭವಿಸಿದೆ. ಒಂದು ಅಂದರೆ ಸೂಕ್ತ ನೀತಿಯ ನಿರ್ದೇಶನ ಶಾಸಕರ ಕಡೆಯಿಂದ ಬಂದಿತ್ತಾ ಇಲ್ವಾ? ಹಾಗಾದರೆ ಜೊತೆಗೆ ಯಾವಾಗ ಕಲ್ಲು ತೂರಾಟ ಆಗುತ್ತೋ ಅದನ್ನು ಪ್ರತಿಭಟಿಸುವಂಥ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋದಾದ್ರೆ ಓಲೈಕೆ ರಾಜಕಾರಣದ ಫಲಶ್ರುತಿ ಇದು ಅಂತ ಬಿಜೆಪಿ ನಾಯಕರು ಈಗಾಗಲೇ ಈ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ಒಂದಲ್ಲ ಒಂದು ಅನಾಹುತ ನಡೀತಾನೆ ಇದೆ. ಅರಾಜಕತೆ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಬಿಜೆಪಿಯ ಒಂದು ನಿಯೋಗ ಭೇಟಿ ಮಾಡಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ. ಇದರ ನಡುವೆ ನೋಡಿ BY ವಿಜಯೇಂದ್ರ ಮದ್ದೂರು ಭೇಟಿಗೂ ಮುನ್ನ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದಡಿರುವ ಈ ಪರಿಸ್ಥಿತಿಗೆ ಸರ್ಕಾರವೇ ನೇರ ಹೊಣೆ. ಹಿಂದೂಗಳಿಗೆ ಧೈರ್ಯ ಹೇಳುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಭಾರತದಲ್ಲಿದ್ದೆವು ಪಾಕಿಸ್ತಾನದಲ್ಲಿದ್ದೆವು ಅರ್ಥ ಆಗ್ತಿಲ್ಲ ಅಂತ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನು ಮದ್ದೂರು ಭೇಟಿಗೂ ಪೂರ್ವದಲ್ಲಿ BY ವಿಜಯೇಂದ್ರ ಹೇಳಿದ್ದಾರೆ. ಕೂಡ ಮಾಡ್ತೇವೆ. ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಇದು ಅನಿವಾರ್ಯ ಪರಿಸ್ಥಿತಿಯು ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಇವತ್ತು ಅಶಾಂತಿ ಕದಡುವಂತಹ ಶಾಂತಿಯನ್ನು ಕದಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಇದಕ್ಕೆ ಸಂಪೂರ್ಣ ಹೊಣೆಯನ್ನು ರಾಜ್ಯ ಸರ್ಕಾರವೇ ಹೊರಬೇಕಾಗುತ್ತೆ. ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಗಣೇಶನ ಹಬ್ಬವನ್ನು ಕೂಡ ಇವತ್ತು ನೆಮ್ಮದಿಯಿಂದ ಇವತ್ತು ಹಿಂದೂಗಳು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಯಾವ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನು ತಳ್ತಾ ಇದೆ? ಹಾಗಾದರೆ ಹಬ್ಬ ಹರಿದಿನವನ್ನು ಕೂಡ ನಾವು ನೆಮ್ಮದಿಯಿಂದ ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ. ನಿನ್ನೆ ದಿನ ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮದ್ದೂರು ಗಣೇಶೋತ್ಸವದ ಸಂದರ್ಭದಲ್ಲಿ ಆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮದ್ದೂರು ಗಣೇಶ ಗಲಭೆಗೆ ಮುಸ್ಲಿಂ ಓಲೈಕೆಯೇ ಕಾರಣ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಇದೇನಾ
ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಹಿಂದೂಗಳನ್ನು ಹತ್ತಿಕ್ಕೋ ಕೆಲಸವಾಗ್ತಾ ಇದೆ. ಮುಸ್ಲಿಮರು ಸಹ ಈ ವಿಚಾರದಲ್ಲಿ ಜಾಗೃತಿ ನಡೆ ಮುಖ್ಯ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾತಾಡೋ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ರಾಜ್ಯದ ಜನರಲ್ಲಿ ನೆಮ್ಮದಿ ಹಾಳಾಗಿದೆ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತ ನೋಡೋದಾದ್ರೆ, ಒಂದು ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ನಿಂತುಕೊಂಡಿರೋದೇ ಇದಕ್ಕೆಲ್ಲ ಕಾರಣ ಅಂತ ನೇರ ಆರೋಪವನ್ನ ಮಾಡಿದ್ದಾರೆ. ಅನಿವಾರ್ಯವಾದ ಘಟನೆಗಳು ನಡೆದಿರ್ತಕ್ಕಂಥದ್ದು ಈಗ ಇಡೀ ರಾಜ್ಯಕ್ಕೆ ಗುರುತಿರ್ತಕ್ಕಂಥ ವಿಷಯ. ಇದು ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು ಅನ್ನೋ ಕಾರಣದಿಂದ ಕೆಲವು ರೀತಿಯ ಓಲೈಕೆಗಳನ್ನು ಪ್ರಾರಂಭ ಮಾಡಿದ್ರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಜನ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಳ್ಬೇಕು, ಸರ್ವರನ್ನೂ ತೆಗೆದುಕೊಂಡು ಹೋಗೋಂಥ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಈ ಸರ್ಕಾರ ಒಂದು ಕಡೆಗೆ ವಾಲಿದ್ರಿಂದ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳ್ತಕ್ಕಂಥ ಒಂದು ಸರ್ಕಾರ ಇದೇನ ನಡ್ಕೊಳ್ಬೇಕಾಗಿರೋದು. ಮತ್ತು ಗಣಪತಿ ವಿಸರ್ಜನೆಗೆ ನೀವು ಅವಕಾಶವನ್ನೂ ಕೊಡೋದಿಲ್ಲ. ಇವತ್ತು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಇವತ್ತು ಪ್ರತಿ ವರ್ಷದಂತೆ ಅಲ್ಲಿನೂ ಪದ್ಧತಿಯಂತೆ ನಡೀತಾ ಇದೆ. ಅಲ್ಲಿ SP ಅವರಿಗೆಲ್ಲನೂ ಈಗಾಗಲೇ ಆದೇಶ ಹೋಗಿದೆ, ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತಂದ್ರೆ. ಏನು ನಮ್ಮೂರಿನಲ್ಲಿ ನಮಗೆ ನೀವು ಪರ್ಮಿಷನ್ ಕೊಡಬೇಕಾ? ಇದನ್ನು ಕೇಳಬೇಕಲ್ಲ. ಹಿಂದೂಗಳನ್ನು ಇವತ್ತು ಹತ್ತಿಕ್ಕತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಮದ್ದೂರು ಗಣೇಶೋತ್ಸವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮುಂದಿನ ನಡೆಯ ಕುರಿತಂತೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬಹಳ ಮುಖ್ಯವಾಗಿ ಬಿಜೆಪಿ ತಂಡವಾಗಿ ಇವತ್ತು ಮದ್ದೂರಿಗೆ ಭೇಟಿ, ಜೊತೆಗೆ ಅವರ ಮುಂದಿನ ನಡೆಯ ಬಗ್ಗೆ ಸದ್ಯ ಇನ್ಪುಟ್ಸ್ ಏನೆಲ್ಲ ಲಭ್ಯವಾಗ್ತಾ ಇದೆ? ದಿವೇಶ್ರೀ, ಈಗಾಗಲೇ ಬಿಜೆಪಿಯ ನಾಯಕರೆಲ್ಲರೂ ಸಹಿತ ಬೆಂಗಳೂರಿನಿಂದ ಮದ್ದೂರಿಗೆ ತೆರಳಿದ್ದಾರೆ. ಮದ್ದೂರಿನಲ್ಲಿ ಇವರು ಮೊದಲು ಹೋಗಿ ಅಲ್ಲಿ ಗಾಯಾಳುಗಳೇನಿದ್ದಾರೆ, ಲಾಠಿ ಚಾರ್ಜ್ ಆಯಿತು, ಅಲ್ಲಿ ಕಲ್ಲು ತೂರಾಟ ಆಯಿತು. ಇಂಥ ಸಂದರ್ಭದಲ್ಲಿ ಆ ಗಾಯಾಳುಗಳೆಲ್ಲ ಒಂದಷ್ಟು ಜನ ಇದ್ರಲ್ಲ, ಅವ್ರಿಗೆ ಗಾಯದಂಥವ್ರ ಮನೆಗಳಿಗೆ ಮೊದಲು ಬಿಜೆಪಿ ನಾಯಕರು ತೆರಳ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಆ ನಂತರ ಅಲ್ಲಿಂದ ನೇರವಾಗಿ IP ಗೆ ಬರ್ತಾರೆ. ಅಲ್ಲಿ DC SP ಅವರ ಜೊತೆಯಲ್ಲಿ ಬಿಜೆಪಿಯ ಮುಖಂಡರೆಲ್ಲರೂ ಸಹಿತ ಸೇರಿ ಸಭೆಯನ್ನು ನಡೆಸ್ತಾರೆ. ಪ್ರಕರಣದ ಬಗ್ಗೆ ಅವಲೋಕನವನ್ನು ನಡೆಸ್ತಾರೆ. ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾರೆ. ಯಾವ ಕಾರಣಕ್ಕೆ ಘಟನೆ ಆಯಿತು, ಎಲ್ಲಿಂದ ಶುರುವಾಯಿತು, ಇದರ ಹಿನ್ನೆಲೆ ಏನು, ಎಲ್ಲವನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ರಾಜ್ಯ ಸರ್ಕಾರದ ಪಿತೂರಿಯಲ್ಲಿ ಇಲ್ಲಿ ಏನಾದರೂ ಆಗಿ ಹಿಂದೂಗಳ ಮೇಲೆ ವಿನಾಕಾರಣವಾಗಿ ಕಲ್ಲು ತೂರಾಟ ಆಗಿದೆಯಾ, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ತಿಳ್ಕೊಳ್ಳುವಂಥ ಪ್ರಯತ್ನ, ಹಿಂದೂಗಳ ಪರವಾಗಿ ನಾವಿದ್ದೀವಿ ಅನ್ನುವಂಥ ಹೇಳುವಂಥ ಒಂದು ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾರೆ. ಆ ನಂತರದಲ್ಲಿ ಅಲ್ಲಿಂದ ಬಿಜೆಪಿ ಕಚೇರಿಗೆ ತೆರಳ್ತಾರೆ. ಬಿಜೆಪಿ ಕಚೇರಿ ಹತ್ರ ಈಗಾಗಲೇ ಒಂದಷ್ಟು ಗಣೇಶ ವಿಸರ್ಜನೆಗಾಗಿ ಗಣಪತಿಗಳನ್ನು ಅಲ್ಲಿ ತರಲಾಗಿದೆ. ತಂದಂತೂ ಅಲ್ಲಿ ನಿಲ್ಲಿಸಿಟ್ಕೊಂಡಿದ್ದಾರೆ. ಪ್ರಮುಖ ನಾಯಕರೆಲ್ಲರೂ ಸೇರಿ, ಬಿಜೆಪಿ ನಾಯಕರು, ಕಾರ್ಯಕರ್ತರು ಎಲ್ಲರೂ ಸೇರಿ ಶೋಭಾಯಾತ್ರೆಯನ್ನು ನಡೆಸ್ತಾರೆ. ಗಣೇಶ ವಿಸರ್ಜನಾ ಮೆರವಣಿಗೆ ನಡೆಯುತ್ತೆ. ಯಾಕಂದರೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲೇ ಈ ರೀತಿ ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ
ದೊಡ್ಡ ದೊಡ್ಡ ನಾಯಕರೆಲ್ಲ ಕೂಡ ಹೋಗಿ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಂಡು ನಾವು ಹಿಂದೂಗಳ ಜೊತೆಯಲ್ಲಿದ್ದೀವಿ, ಕಲ್ಲು ತೂರಾಟ ಮಾಡಲಿ, ಏನೇ ಮಾಡಿದ್ರು ಸಹಿತ ಹಿಂದೂಗಳನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅನ್ನೋಂಥದ್ದನ್ನು ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ BJPಗೆ. ಆ ಕಾರಣಕ್ಕಾಗಿ ಹೋಗಿ ಅಲ್ಲಿ ಗಣೇಶ ವಿಸರ್ಜನೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ದಿವೇಶನೇ ನಾವು ನೋಡ್ತಾ ಇದ್ದೀವಿ, ಮೊನ್ನೆ ಧರ್ಮಸ್ಥಳದಲ್ಲಿ ಘಟನೆ ಆದಂಥ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯೂ ಕೂಡ ಹೋಗಿ ಬಿಜೆಪಿಯ ಬಾವುಟ ಇಲ್ದೇನೆ ಹೋಗಿ ಅಲ್ಲಿ ಹಿಂದೂಗಳ ಪರವಾಗಿ ನಾವಿದ್ದೀವಿ, ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ಅನ್ನೋಂಥ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಇಡೀ ರಾಜ್ಯದಲ್ಲಿ BJP ಮೂಲವಾಗಿ ಹಿಂದುತ್ವದ ವಿಚಾರವನ್ನು ಮರೆತಿಲ್ಲ ಅನ್ನೋಂಥದ್ದನ್ನು ತೋರಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಕೂಡ ಅದೇ ರೀತಿಯ ಒಂದು ಪ್ರಯತ್ನ ಆಗಿದೆ. ಇವಾಗ ಮಂಡ್ಯದಲ್ಲೂ ಮದ್ದೂರಿನಲ್ಲೂ ಸಹಿತ ಈ ರೀತಿಯ ಒಂದು ಪ್ರಯತ್ನ ಆಗುತ್ತೆ, ಮೆರವಣಿಗೆ ಆಗುತ್ತೆ. ಆ ನಂತರದಲ್ಲಿ ವಿಸರ್ಜನೆ ನಂತರದಲ್ಲಿ BJPಯ ನಾಯಕರಲ್ಲೂ ಸೇರಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ದಿವ್ಯಶ್ರೀ, ಧರ್ಮಸ್ಥಳದ ವಿಚಾರದಲ್ಲಿ ನೈತಿಕ ಬೆಂಬಲವನ್ನು ಕೊಡೋದಕ್ಕೆ ಜನಾರ್ದನ್ ಎಲ್ಲ ಒಟ್ಟೊಟ್ಟಿಗೆ ಹೋದ್ರು. ಅಲ್ಲಿ ವೇದಿಕೆಯಿಂದ ಕೆಲವರು ಅಲ್ಲಿಂದ ತೆರಳಿದಂತಹ ಘಟನೆ ಆಯಿತು. ಅಲ್ಲಿ ಸಾಮರಸ್ಯ ಇಲ್ಲ ಅನ್ನೋದು ಕಾಣಿಸ್ತಾ ಇತ್ತು. ಈಗ ಮದ್ದೂರಿನ ಪ್ರಕರಣದಲ್ಲಿ ಒಟ್ಟಿಗೆ ಹೋಗ್ತಿದ್ದಾರಾ? ಒಗ್ಗಟ್ಟಿನ ಪ್ರದರ್ಶನ ಏನಾದರೂ ಆಗ್ತಾ ಇದೆಯಾ, ಅಥವಾ ಇಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಿದೆಯಾ? ದಿವ್ಯಶ್ರೀ, ನೀವು ಹೇಳಿದಾಗೆ ಧರ್ಮಸ್ಥಳದಲ್ಲಿ ಆ ರೀತಿ ಘಟನೆ ಆಯಿತು. ಕಾರಣ ಏನಂತಂದರೆ, ಧರ್ಮಸ್ಥಳದ ವೇದಿಕೆಯಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಕೆಲವರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಆ ಭಾಗದ ಜನರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಈ ರೀತಿಯ ಒಂದು ಅಸಮಾಧಾನ ಕೂಡ ಅಲ್ಲಿ ಕಂಡುಬಂತು. ಆ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ಜನ ಅಸಮಾಧಾನವನ್ನು ತೋರ್ಪಡಿಸಿದರು ವೇದಿಕೆಯಲ್ಲೇ. ಆದರೆ ಇಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಒಗ್ಗಟ್ಟಿನ ಪ್ರದರ್ಶನ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಒಟ್ಟಾಗಿ ಹೋಗಿದ್ದಾರೆ, ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಸೇರ್ತಾ ಇದ್ದಾರೆ, ಎಲ್ಲರೂ ಕೂಡ ಸಮಾವೇಶವನ್ನು ಪಾಲ್ಗೊಳ್ತಾ ಇದ್ದಾರೆ, ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿಯೂ ಕೂಡ BJP ನಾಯಕರು ತಮ್ಮೊಳಗಿನ ಅಸಮಾಧಾನವನ್ನು ಹೊರಹಾಕುವಂಥ ಪ್ರಯತ್ನ, ತೋರ್ಪಡಿಸುವಂಥ ಕೆಲಸ ಆ ರೀತಿಯದ್ದು ಏನಾದರೂ ಮಾಡಿದ್ರೆ ಇದು BJPಗೆ ದೊಡ್ಡ ಹೊಡೆತ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಇಂತಹ ಸಂದರ್ಭದಲ್ಲಿ ಆ ರೀತಿಯ ತೋರ್ಪಡಿಕೆ ಆಗಲಿಕ್ಕಿಲ್ಲ ಅನ್ನೋಂಥ ವಿಶ್ವಾಸ ಎಲ್ಲರಲ್ಲೂ ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಮಂಡ್ಯದ ಭಾಗದ ಜನರ ವಿಶೇಷತೆಯೇ ಅದು. ಅವರು ಜೊತೆಗಿದ್ದೀವಿ ಅಂದರೆ ಜೊತೆಗಿದ್ದೀವಿ, ಇಲ್ಲ ಅಂತಂದರೆ ಯಾರಾದರೂ ಕೂಡ ನಾವು ಜೊತೆಗಿಲ್ಲ ಅನ್ನೋಂಥದ್ದನ್ನು ಹೇಳುವಂಥ ಜನ ಮಂಡ್ಯದ ಭಾಗದವರು ಹಲವು ಬಾರಿ ಅದನ್ನು ತೋರ್ಪಡಿಸಿದ್ದಾರೆ. ಸೊ ಇವತ್ತು ಕೂಡ BJP ನಾಯಕರೆಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ, ನಿಮ್ಮ ಜೊತೆಲಿದ್ದೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ನೋಡಬೇಕು ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ಏನೇನೆಲ್ಲ ಆಗತ್ತೆ ಅಂತೇಳಿ. ಮದ್ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DC ಮತ್ತು SP ಸಹಿತ ಹಿರಿಯ ಅಧಿಕಾರಿಗಳ ಜೊತೆ ಅಶೋಕ ಮೀಟಿಂಗ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆ ಮೀಟಿಂಗ್ನಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ವಿಜಯೇಂದ್ರ ಇರ್ಬೋದು, BJPಯ ಹಿರಿಯ ನಾಯಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ, ಅಥವಾ ಪ್ರತ್ಯೇಕವಾಗಿ ಅಶೋಕ್ ಅವ್ರು ಮಾಡುವಂತಹ ಮೀಟಿಂಗ್ ಅದು? ಇಲ್ಲ, ಇಲ್ಲಿ ಮಂಡ್ಯದಲ್ಲಿ ನಡೆಯುವಂಥ ಈ ಮೀಟಿಂಗ್ನಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರನೂ ಇರ್ತಾರೆ, ಚಲವಾದಿ ನಾರಾಯಣಸ್ವಾಮಿನೂ ಇರ್ತಾರೆ, ಅಶೋಕ್ ಅವರು ಕೂಡ ಇರ್ತಾರೆ. ಅಶೋಕ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ಇಬ್ಬರು ಕೂಡ ವಿಪಕ್ಷ ನಾಯಕರಾಗಿರುವಂಥ ಕಾರಣಕ್ಕಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸ್ತಾರೆ. ಅವಕಾಶ ಇದೆ, ಆ ಸಾಧ್ಯತೆ ಇದೆ. ವಿಜೇಂದ್ರ ಸಹಿತ ಅದರಲ್ಲಿ ಪಾಲ್ಗೊಳ್ಳಬಹುದು, ಅದೇನಿಲ್ಲ. ಆದರೆ ಎಲ್ಲರೂ ಕೂಡ ಅದರಲ್ಲಿ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಒಂದಷ್ಟು ಜನರ ಮನೆಗೆ ಹೋಗಿ ಅವ್ರ ಜೊತೆಲಿ ಮಾತುಕತೆ ಆದ ನಂತರದಲ್ಲಿ ಸಭೆಗೆ ಬರ್ತಾರೆ. ಸಭೆಯಲ್ಲಿ ಎಲ್ಲರ ಜೊತೆಲೂ ಕೂಡ ಚರ್ಚೆ ಮಾಡ್ತಾರೆ. ಹಾಗಂತ ಹೋಗಿರುವಂಥ ಎಲ್ಲ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ನಡೀತಾ ಇರುವಂಥ ಸಭೆ ಆಗಿರೋದ್ರಿಂದ ಕೆಲವೊಂದಷ್ಟು ಪ್ರಮುಖರು ಮಾತ್ರ ಒಂದಷ್ಟು ಸೀಕ್ರೆಟನ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ, ಗೌಪ್ಯತೆಯನ್ನು ಕೂಡ ಉಳಿಸ್ಕೋಬೇಕಾಗತ್ತೆ ಸಭೆಯಲ್ಲಿ. ಆ ಕಾರಣಕ್ಕಾಗಿ ಒಂದಷ್ಟು ಜನ ಮಾತ್ರ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಸಭೆಯ ನಂತರದಲ್ಲಿ ನಡೆಯುವಂಥ ಗಣೇಶ ವಿಸರ್ಜನಾ ಮೆರವಣಿಗೆ ಮತ್ತು ಆ ವಿಸರ್ಜನೆ ಆದ ನಂತರದಲ್ಲಿ ನಡೆಯುವಂಥ ಒಂದು ಶೋಭಾಯಾತ್ರೆ ಅಥವಾ ಸಮಾವೇಶ ರೀತಿಯಲ್ಲಿ ಅಲ್ಲಿ ವೇದಿಕೆಯಲ್ಲಿ ಎಲ್ಲ ಪ್ರಮುಖರು ಇರ್ತಾರೆ. ಬಹುತೇಕ ಎಲ್ಲರೂ ಕೂಡ ಸ್ಥಳೀಯ ಭಾಗದವರು ಮುಖಂಡರು ಕೂಡ ಮಾತಾಡಬೇಕಾಗತ್ತೆ. ಸ್ಥಳೀಯ ಮುಖಂಡರುಗಳಿಗೆ ಅವಕಾಶ ಕೊಡದೇ ಇದ್ದರೆ ಆವಾಗ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಬೇಜಾರಾಗುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕಂತೂ ನೋಡಿದಾಗ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಹಿಂದೂಗಳ ಪರವ ನಾವಿದ್ದೀವಿ, ಇಂಥ ಘಟನೆ ನಡೀಲಿಕ್ಕೆ ಬಿಡಲ್ಲ, ಆದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅನ್ನೋಂಥ ಮಾತಿಗಾಗಿ BJP ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಂಡ್ಯಕ್ಕೆ ಮದ್ದೂರಿಗೆ ತೆರಳಿದ್ದಾರೆ. ಮದ್ದೂರಿನ ಸ್ಥಳೀಯರು ಹಲವರು ಅವರ ಸಮಸ್ಯೆಯನ್ನು ಹೇಳ್ಕೊಳ್ಳೋ ಪ್ರಕಾರ ಇದು ಇವತ್ತಿನ ಸಮಸ್ಯೆ ಅಲ್ಲ, ಸ್ಥಳೀಯ ಮಟ್ಟದಲ್ಲಿ ಬಹಳಷ್ಟು ಪುಂಡ ಯುವಕರಿಂದ ಮುಸ್ಲಿಂ ಹಿಂದೂ ಅಂತಲ್ಲ ಬಹುತೇಕ ಮಹಿಳೆಯರಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಪುಂಡಾಟಿಕೆ ಅನ್ನೋದು ಹೆಚ್ಚಾಗಿದೆ. ಅಕ್ರಮವಾಗಿ ಮಸೀದಿಗಳನ್ನು ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ರು. ಸ್ಥಳೀಯರ ಇನ್ಫಾರ್ಮೇಶನ್ ಇದು. ಈ ನಿಟ್ಟಿನಲ್ಲಿ ಗಣೇಶ ವಿಸರ್ಜನೆ ಕಲ್ಲು ತೂರಾಟ ಪ್ರಕರಣಕ್ಕೆ ಮಾತ್ರ ಸೀಮಿತ ಆಗುತ್ತಾ ಈ ಭೇಟಿ, ಅಥವಾ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತಾ ಈ ನಿಯೋಗ? ಇದೆಲ್ಲದರ ಬಗ್ಗೆ ಈಗಾಗಲೇ BJP ಒಂದು ಸಮಿತಿಯನ್ನು ರಚನೆ ಮಾಡಿದೆ. 5 ಸಮಿತಿಯನ್ನು, ಸತ್ಯ ಶೋಧನಾ ಸಮಿತಿ ರಚನೆ ಆಗಿದೆ. ಆದರೆ ಆ ಸಮಿತಿ ಕೇವಲ ಇಲ್ಲಿ ಘಟನೆ ನಡೆದದ್ದಕ್ಕೆ ವಿಚಾರಕ್ಕೆ ಮಾತ್ರ ಅಲ್ಲ,
ಯಾವ ಕಾರಣಕ್ಕಾಗಿ ಅಲ್ಲಿ ಇಷ್ಟೊಂದು ಗಲಾಟೆ ಆಗ್ತಾ ಇದೆ? ಕೇವಲ ಸ್ಥಳೀಯರು ಮಾತ್ರ ಅಲ್ಲಿ ಈ ಗಲಾಟೆಯಲ್ಲಿ ಪಾಲ್ಗೊಳ್ತಾ ಇದ್ದಾರಾ? ಬೇರೆ ಎಲ್ಲಿಂದಾದರೂ ಬಂದಿದ್ದಾರಾ? ಪ್ರಚೋದನೆ ಏನಾದರೂ ಆಗ್ತಾ ಇದೆಯಾ? ಶಿವಮೊಗ್ಗದಲ್ಲಿ ಗಲಾಟೆ ಆದಾಗ ಬೇರೆ ಕೇರಳ ಭಾಗದಿಂದ ಬಂದಿದ್ರು ಅಂತ ಮಾಹಿತಿ ಇತ್ತು, ಮಡಿಕೇರಿಲಾದಾಗಲೂ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಮಾಹಿತಿ. ಇದೇ ರೀತಿ ಮಂಡ್ಯ ಮದ್ದೂರಿನಲ್ಲೂ ಈ ರೀತಿ ಆಗ್ತಾ ಇದೆಯಾ? ಅದಕ್ಕೆ ಕಾರಣ ಏನು? ನೀವು ಹೇಳಿದಾಗೆ ಅಕ್ರಮವಾಗಿ ಒಂದಿಷ್ಟು ಮಸೀದಿಗಳನ್ನು ನಿರ್ಮಾಣ ಮಾಡಿದಾರೋ, ಇನ್ನೊಂದೇನೋ ಆಗಿದೆಯೋ, ಒಂದಿಷ್ಟು ಜನ ಹಿಂದೂ ಮುಸ್ಲಿಂ ಅಂದೇನೆ ಒಂದಿಷ್ಟು ಜನ ಪುಡಾರಿಗಳು ರೆಡಿ ಆಗ್ತಾ ಇದ್ದಾರೋ, ಅವರಿಗೆ ಯಾರು ಕುಮ್ಮಕ್ಕಿದ್ದಾರೆ? ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಸತ್ಯಶೋಧನಾ ಸಮಿತಿ ಕೂಡ ಮಾಡುತ್ತೆ. ಇವತ್ತಿನ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು SP ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಬ್ಬರ ಕೂಡ ಅವರು ಈ ಸಭೆಯಲ್ಲಿ ಇರೋದ್ರಿಂದ ಅವ್ರ ಜೊತೆಯಲ್ಲೂ ಸಹಿತ ಈ ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಯಾಕೆ ಅಕ್ರಮ ಚಟುವಟಿಕೆಗೆ ಇಲ್ಲಿ ಅವಕಾಶ ಆಗ್ತಾ ಇದೆ, ಇದರ ಹಿಂದೆ ಯಾರಿದ್ದಾರೆ, ಇದನ್ನು ಮಟ್ಟ ಹಾಕೋದಕ್ಕೆ ಏನು ಮಾಡಬೇಕು, ಈ ವಿಚಾರವೆಲ್ಲವೂ ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಒಂದು ವೇಳೆ ಘಟನೆಯ ಹಿಂದೆ ಕಾಣದ ಕೈವಾಡಗಳು ದೊಡ್ಡ ಮಟ್ಟದಲ್ಲಿದ್ದರೆ ಪ್ರಕರಣವನ್ನು ರಾಷ್ಟ್ರ ಮಟ್ಟದಲ್ಲಿ ತನಿಖೆ ನಡೆಸೋಕ್ಕೆ ಒಂದು ಅಂದರೆ NIAಗೋ ಇನ್ಯಾವುದೋ ತನಿಖಾ ಸಂಸ್ಥೆಗೆ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಬಹುದು. ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ ಇವತ್ತಿನ ಸಭೆಯಲ್ಲಿ. ಸತ್ಯಶೋಧನಾ ಸಮಿತಿ ಕೂಡ ಇದರ ಮಾಹಿತಿ ಕಲೆ ಹಾಕತ್ತೆ. ಅದೆಲ್ಲ ರಿಪೋರ್ಟ್ ಇಟ್ಕೊಂಡು ಮುಂದಿನ ನಿರ್ಧಾರವನ್ನು BJP ತೆಗೆದುಕೊಳ್ಳುತ್ತೆ. ದಿವ್ಯಶ್ರೀ, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಬಿಜೆಪಿಯ ಒಂದು ತಂಡ ಇವತ್ತು ಮದ್ದೂರಿಗೆ ಭೇಟಿ ಕೊಡ್ತಾ ಇದೆ. ಈಗಾಗಲೇ ಬೆಂಗಳೂರನ್ನು ಬಿಟ್ಟಿದ್ದಾಗಿದೆ. ಮೊದಲನೇದಾಗಿ ಏನು ಮಾಡ್ತಾರೆ, ಮೊನ್ನೆ ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಆದಂತಹ ಗಲಾಟೆಯಲ್ಲಿ ಗಾಯಾಳುಗಳೇನಿದ್ದಾರೆ ಅವರನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಆಗುತ್ತೆ. ಮತ್ತು ಈ ರೀತಿಯ ಕೃತ್ಯಗಳು ನಡೆದ ಸಂದರ್ಭದಲ್ಲಿ ಸಹಜವಾಗಿ ಹಿಂದೂಗಳಿಗೆ ನಾವೆಲ್ಲ ಬದುಕ್ತಿದ್ದೀವಿ ಅನ್ನುವಂಥ ಪ್ರಶ್ನೆ ಉದ್ಭವಿಸಿರುತ್ತೆ. ಎಲ್ಲ ಹಿಂದೂಗಳ ಮೇಲೆ ಈ ರೀತಿಯ ಆಕ್ರಮಣ ಆಗೋದನ್ನು ನಾವು ಒಪ್ಪೋದಿಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಈ ನಿಯೋಗ, ಒಂದು ತಂಡ ಮದ್ದೂರಿಗೆ ಭೇಟಿ ಕೊಡ್ತಾ ಇದೆ. ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ. ಈ ನಿಟ್ಟಿನಲ್ಲಿ ಮದ್ದೂರಿನತ್ತ ಆಗಮಿಸ್ತಾ ಇದ್ದಾವೆ ಗಣೇಶ ಮೂರ್ತಿಗಳು. ಹೌದು, ಪ್ರವಾಸಿ ಮಂದಿರ ವೃತ್ತಕ್ಕೆ ಆಗಮಿಸಿದೆ ಮೊದಲ ಗಣಪ. ಈಶ್ವರ ದೇವಾಲಯದ ಬಳಿ ಜನ ಜಮಾಯಿಸ್ತಾ ಇದ್ದಾರೆ. ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ. ಈಶ್ವರ ದೇವಾಲಯದ ಬಳಿ ಜನ ಜಮಾಯಿಸ್ತಾ ಇದ್ದಾರೆ. IB ವೃತ್ತ, ಪೇಟೆ ಬೀದಿ, ಕೊಲ್ಲಿ ಸರ್ಕಲ್ ವರೆಗೆ ಜಾಥಾ ಕೂಡ ನಡೆಯುತ್ತೆ. ಬಳಿಕ ಶಿಂಷಾ ನದಿಯಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ. DJ ಸೌಂಡ್ ನೊಂದಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಜನ. ಮದ್ದೂರು ತಾಲೂಕಿನ ಗೊರವನಹಳ್ಳಿಯಿಂದ ಗಣೇಶ ಬಂದಿದೆ. ಮದ್ದೂರಿನತ್ತ ಗಣೇಶ ಮೂರ್ತಿಗಳು ಬರ್ತಾ ಇದ್ದಾವೆ. ಪಟ್ಟಣದ ಈಶ್ವರ ದೇವಾಲಯದ ಬಳಿ ಭಕ್ತಾದಿಗಳು ಸೇರಿದ್ದಾರೆ. ಪಟ್ಟಣದ ಎಲ್ಲ ಕಡೆಯಿಂದ ಈಶ್ವರ ದೇವಸ್ಥಾನದ ಬಳಿಗೆ ಗಣೇಶ ಮೂರ್ತಿಗಳು ಬರುತ್ತಿದ್ದಾವೆ. ನಗರದ ಬಿಜೆಪಿ ಕಚೇರಿ, IB ವೃತ್ತ, ಪೇಟೆ ಬೂದಿ, ಹೀಗೆ ಹಲವು ಕಡೆಗಳಲ್ಲಿ ಮೆರವಣಿಗೆ ನಡೀತಾ ಇದೆ. ಶಿಂಷಾ ನದಿಯಲ್ಲಿ ಸಾಮೂಹಿಕ ಗಣಪತಿಯ ವಿಸರ್ಜನೆ ನಡೆಯುತ್ತೆ. ಮದ್ದೂರು ಮಳವಳ್ಳಿ ರಸ್ತೆಯಲ್ಲಿ ಮೆರವಣಿಗೆಗೆ ಸಾವಿರಾರು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ. ಈ ಮೆರವಣಿಗೆಗೆ ಚಾಲನೆಯನ್ನ ಕೊಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಹಾಗೇನೆ ಬಿಜೆಪಿಯ ಬಹುತೇಕ ನಾಯಕರು. ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರುವುದರಿಂದಾಗಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮದ್ದೂರು ಪಟ್ಟಣದಲ್ಲಿ ಪೊಲೀಸ್ ಬಂದೋಬಸ್ತ್. ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಲಾಗಿದೆ. ಮೊನ್ನೆ ಗಲಾಟೆ ಆಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸೂಕ್ತ ರೀತಿಯ ಭದ್ರತೆಯನ್ನು ಒದಗಿಸಿರಲಿಲ್ಲ. ಈಗ ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ಇರುವುದರಿಂದಾಗಿ ದೊಡ್ಡ ಮಟ್ಟದ ಪೊಲೀಸ್ ಬಂದೋಬಸ್ತ್ ಮಾಡಲೇಬೇಕು. IGP ಬೋರಲಿಂಗಯ್ಯ ನೇತೃತ್ವದಲ್ಲಿ ಬಿಗಿ ಭದ್ರತೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಮಂಡ್ಯ, ಮೈಸೂರು, ಬೆಂಗಳೂರು, ರಾಮನಗರ, ಚಾಮರಾಜನಗರ, ಹಾಸನ ಸೇರಿದೆ ಹಲವೆಡೆ ಅಲರ್ಟ್. ನೋಡಿ, IGP ಬೋರಲಿಂಗಯ್ಯ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಈಗಷ್ಟೇ ನೀವು ನೋಡ್ತಾ ಇದ್ರಿ,
ಒಂದು ಕಡೆ ಬಿಜೆಪಿಯ ನಾಯಕರು ಈ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ, ಅದಕ್ಕೆ ಚಾಲನೆ ನೀಡೋದಕ್ಕೆ ತೆರಳುತ್ತಾ ಇದ್ದಾರೆ. ಮಗದೊಂದು ಕಡೆ ಗಣಪತಿಯ ಮೂರ್ತಿಗಳು ಮದ್ದೂರಿನತ್ತ ಬರ್ತಾ ಇದ್ದಾವೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಆ ಗಣಪತಿ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ. ಡಿಜೆ ಸೌಂಡ್ನೊಂದಿಗೆ ಹಿಂದೂ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಪೇಟೆ ಬೀದಿ, ಕೊಲ್ಲಿ ಸರ್ಕಲ್, ಬಿಜೆಪಿ ಕಚೇರಿ, ಐಬಿ ವೃತ್ತ, ಹೀಗೆ ಹಲವು ಕಡೆ ಬಹಳಷ್ಟು ಜನ ಸೇರಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರುವುದರಿಂದಾಗಿ ಯಾವ ರೀತಿ ಭದ್ರತೆಯನ್ನು ಒದಗಿಸಿದ್ದಾರೆ? ಟೈಟ್ ಸೆಕ್ಯೂರಿಟಿ ಇದೆಯಾ? ಅದು ದಿವ್ಯಶ್ರೀ, ಏನು ಮದ್ದೂರಿನಲ್ಲಿ ಮೊನ್ನೆ ನಡೆದಂತ ಗಣೇಶ ವಿಸರ್ಜನೆ ವೇಳೆ ಕಳ್ಳು ತರುವಂತ ಸಂಬಂಧ ಮೊನ್ನೆ ಕೂಡ ಒಂದು ಬೃಹತ್ ಪ್ರತಿಭಟನೆಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇಂದು ಏನು ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನ ಕೂಡ ಇಟ್ಕೊಂಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರ ಹಾಗೂ ಬಿಜೆಪಿ ಕಚೇರಿ ಬಳಿ ಏನು ಒಂದು ಹಿಂದೂಪರ ಸಂಘಟಕರು ಕೂಡ ಬಂದು ಸೇರ್ತಾ ಇರುವಂತದ್ದು ಹಾಗೂ ವಿವಿಧ ಗ್ರಾಮಗಳಿಂದ ಗಣೇಶ ಮೂರ್ತಿಗಳನ್ನ ಆ ವಿಸರ್ಜನೆಗೆ ಕೂಡ ತರ್ತಾ ಇರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ರಾಜ್ಯ ಘಟಕ ನಾಯಕರುಗಳು ಕೂಡ ಬರುವಂತದ್ದು, ಹಾಗೆ JDS ನ ನಾಯಕರುಗಳು ಕೂಡ ಮದ್ದೂರು ಪಟ್ಟಣಕ್ಕೆ ಇನ್ನೇನು ಆಗಮಿಸ್ತಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಯೋಚನೆ. ಓಕೆ, ಇನ್ನು ಸ್ಥಳೀಯರಿರ್ಬೋದು, ಹಿಂದೂ ಕಾರ್ಯಕರ್ತರಿರ್ಬೋದು, ಬಿಜೆಪಿ ಕಾರ್ಯಕರ್ತರಿರ್ಬೋದು, ಅಂದಾಜು ಎಷ್ಟು ಸಂಖ್ಯೆಯಲ್ಲಿ ಇವತ್ತು ಜಮಾವಣೆಗೊಳ್ಳಬಹುದು ಅನ್ನುವಂತಹ ಮಾಹಿತಿ ಇದೆ? ಸುಮಾರು 5,000ಕ್ಕೂ ಹೆಚ್ಚು ಜನರ ನಿರೀಕ್ಷೆಯನ್ನ ಕೂಡ ಈಗ ಹಿಂದೂಪರ ಸಂಘಟನೆಗಳು ನಿರೀಕ್ಷಿಸಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಪೂಜಾ ಕಲಾ ತಂಡಗಳ ಒಂದು ಮೂಲಕ ಮೆರವಣಿಗೆಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸುಮಾರು 11:30 ನಂತರದಲ್ಲಿ ಒಂದು ಮೆರವಣಿಗೆ ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಆ ಒಂದು ಹೇಳಿಕೆಯನ್ನ ಕೂಡ ನೀಡುವಂತದ್ದು. ಜೊತೆಗೆ ಮಾರ್ಗ ಮಧ್ಯೆ ಏನು ಒಂದು ರಾಮಂದ್ರ ಪಾರ್ಕ್ ಇದೆ, ಅಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿ ಬಹಿರಂಗ ಸಭೆಗೂ ಕೂಡ ಆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ದಿವಶ್ರೀ, ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ.